ಮೂಡಲ್ ಕುಣಿಗಲ್ ಕೇರೆ ನೋಡೋರ್ಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ತಾನಂದನ್ನೋ ಮೂಡಿ ಬರ್ತಾನೆ ಚಂದಿರಾಮ ಅನ್ನೋ ಹಂಗೆ ನಮ್ ಮಜಾ ಭಾರತದ ಐಭೋಗ ನೋಡ್ಲಿಕ್ಕೆ ಇಲ್ಲೇ ಬರ್ಬೇಕು. ಯಾಕಂದ್ರೆ ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ ಜೋರು. ಹಾಗಿದ್ರೆ ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಳ್ಳೋಣ. ಖಂಡಿತಮ್ಮ. ಯಾವ ರೀತಿ ವೆಲ್ಕಮ್ ಮಾಡ್ತೀಯ? ನನ್ನ ಜಾನಪದದ ಮೂಲಕ ವೆಲ್ಕಮ್ ಮಾಡ್ತೀನಿ. ಇನ್ನು ಯಾಕ ಬರಲಿಲ್ಲವ ಮಂಗಳೂರಿನವ, ವಾರದಾಗ 3 ಸರತಿ ಬಂದು ಹೋಗವ. ಗುರು ಕಿರಣ್ ಸರ್, ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಗೈಸ್. ನಮ್ಮ ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ಅಂತಾನೆ ಹೆಸರಾಗಿರುವಂತ ನಮ್ಮ ರಚ್ಚು ಮೇಡಮ್ಗೆ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಅಂಡ್ ಆಲ್ ದಿ ಬೆಸ್ಟ್ ಗೈಸ್. ಮತ್ತೆ ಇನ್ಯಾಕ್ ತಡ, ಬನ್ನಿ ಮೊದಲ ಸ್ಕಿಟ್ ನೋಡ್ಕೊಂಡ್ ಬಂದ್ಬಿಡೋಣ. ಕಣ್ಣೀರೇ ಇಂಗಿತೆ ಕಣ್ಣಲ್ಲಿ, ನನ್ನಾಸೆ ಮುಗೀತೆ ಬಾಳಲ್ಲಿ, ನಾನೇಕೆ ಮದುವೆಯಾದೆ ಹೀಗೇಕೆ ಸೋತು ಹೋದೆ, ಆ ಕೆಂಡ ಚೆಲುವ ಕಂಡು ಮುಳ್ಳಲ್ಲಿ ಜಾರುತ್ತ ಬಿದ್ದೆ. ಖುಷಿ ನೋಡಿ ಲಂಗ ಒಯ್ತಾಗ್ತ ನೋಡ್ತಾ. ಏನದು ಏನ್ ಮೇಡ ವೈಟ್ ಕಲರು ಲಂಗ ಒಯ್ತಾ ಇದ್ರೆ ನೋಡ್ಕೊಂಡು ಇಲ್ಲೆಲ್ಲ ಖುಷಿ ಪಡ್ತಾವ್ರೆ ಮೇಡಮ್. ನಮಸ್ಕಾರ, ನನ್ನ ಹೆಸರು ಪರಂದಾಮ ಅಂತ. ಎಲ್ರಿಗೂ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯಾವ ಹಬ್ಬ ಬಂದ್ರೆ ಗಂಡು ಮಕ್ಕಳದೇನಿರ್ತದೆ, ಎಲ್ಲ ಹೆಣ್ಣು ಮಕ್ಕಳದೆ. ಹೆಂಗ್ ಕೂತಾರ ನೋಡಿ ರೆಡಿಯಾಗಿ ಬಂದು. ಮೇಡಮ್, ಜೀವನದಲ್ಲಿ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಮೇಡಮ್. ಈ ಚಂದ್ರಯಾನಕ್ಕೆ ಹೋಗ್ಬೋದು, ರಾಕೆಟ್ ಕಂಡಿಡಿಬೋದು, ಏನೇನೋ ಬುಲುಪ್ ಕಂಡಿಡ್ಬೋದು, ಎಲ್ಲ ಕಂಡಿಡ್ಬೋದು. ಆದ್ರೆ ಈ ಸಂಸಾರನ ಜೀವನದಲ್ಲಿ ಸಿಗಾಕೊಂಡ್ರೆ ಅವ್ರ ಜೀವನ ಸರ್ವ ನಾಶ. ಕರೆಕ್ಟ್ ತಾನೆ? ಅದೇ ಮದುವೆ ಆಗ್ತಿದ್ದವ್ರು ಏನೆಲ್ಲ ಅಚೀವ್ ಮಾಡಿದಾರೆ ಮೇಡಮ್. ಉದಾಹರಣೆ ಹೇಳ್ತೀನಿ ನೋಡಿ. ಅಬ್ದುಲ್ ಕಲಾಂ ಅವರು, ನಮ್ ದತ್ತಣ್ಣ, ಸಲ್ಮಾನ್ ಖಾನ್, ಮಂಜು ಪಾವಗಡ, ಬರಿವೋಳು 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 ಎಂತೆಂತ ದೊಡ್ಡ ಅಚೀವರು. ಆದ್ರೆ ಮದುವೆ ಆದ್ರು ಸತ್ರ ಅವರು. ನಿಮ್ಗೂ ಮದುವೆ ಆಗಿಲ್ಲ ಮೇಡಮ್, ಅದಕ್ಕೆ ಜೀವನ ಸಖತ್ತಾಗಿದೆ. ನಾನ್ ನೋಡಿ ಸರ್, ಬೆಳಿಗ್ಗೆ ಎದ್ದು ಸೀರೆ ಲಂಗ ಬಕೆಟ್ ಅಂತ ಬಂದಿದೆ ಸರ್. ನನ್ನ ಹೆಂಡತಿ 10:30 ಆದ್ಲು ಇನ್ನ ಮಲ್ಗವಳೆ. ಇವಳೆ ಅದಕ್ಕೆ ಸರ್ ಮದುವೆ ಆಗ್ಬಾರ್ದು ಅಂತ ಹೇಳೋದು. ಅಬ್ಬಾ ಶಿವ, ಏನೋ ಇಷ್ಟೊಂದು ಖುಷಿ ಆಗಿದ್ಯಾ? ಅಣ್ಣ ಸ್ವೀಟ್ ತಿನ್ನೋಣ, ಮೊದ್ಲು ಹೇಳ್ತೀನಿ. ಮೊದ್ಲು ಹೇಳು. ಅಯ್ಯ ನೀ ಸ್ವೀಟ್ ತಿನ್ನ ಹೇಳ್ತೀನಿ. ಇವತ್ತು ನನಗೆ ಮದುವೆ ಫಿಕ್ಸ್ ಆಯ್ತು. ಅಲ್ಲಣ್ಣ, ಮದುವೆ ಫಿಕ್ಸ್ ಆಗಿರೋದು ನನಗೆ, ನೀನ್ಯಾಕ ಥೂ 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 ಅಂತ ಉಗಿದ್ಯಾ? ಏ ಶಿವ, ಕಾಗೆ ಇಟ್ಟಿನ ಪಿಂಡ ಬೇಕಾದ್ರೆ ಕೊಡು, ತಿಂದು ಬಿಡ್ತೀನಿ. ಮದುವೆ ಫಿಕ್ಸ್ ಆಯ್ತಂತ ಸ್ವೀಟ್ ಮಾತ್ರ ಕೊಡಕ್ ಹೋಗ್ಬೇಡ. ಮದುವೆ ಕ್ಯಾನ್ಸಲ್ ಆಯ್ತಂತ ಒಂದ್ ಬಾಟ್ಲು ವಿಷ ಕೊಡು, ಖುಷಿ ಘಾಟ 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 ಅಂತ ಕುಡಿದು ಬಿಡ್ತೀನಿ. ಮದುವೆ ಮಾತ್ರ ಯಾವ್ದೇ ಕಣಕ್ಕೂ ಆಗ್ಬೇಡ ಕಣ. ನಿನ್ ದಮ್ಮ ಐತಿ, ನಿನ್ ಕಾಲ್ ಹಿಡ್ಕೊಂಡು ಮದುವೆ ಮಾತ್ರ ಆಗ್ಬೇಡ ಕಣ. ಬೇಕಾರೆ ಒಂದ್ 2-3 ಕೊಲೆ ಮಾಡ್ಬಿಡ್ಪಾ, ನಾನೇ ಜಾಮೀನು ಕೊಟ್ಟು ಬಿಡಿಸ್ಕೊಬತ್ತೀನಿ. ನೀನ್ ಯಾವ್ದಾದ್ರು ಸ್ಕೀಮಲ್ಲಿ ಇರ್ಕೊ ಅನ್ಕೋ, ನಮ್ ಪ್ರೊಡ್ಯೂಸರ್ ಹೇಳ್ಬಿಟ್ಟು ಬೇಕಾದ್ರೆ ಬಿಡಿಸ್ತೀನಿ. ಬೇಕಾದ್ರೆ ಮದುವೆ ಮಾತ್ರ ಆಗ್ಬೇಡ ಕಣ. ಅಲ್ಲ ಕಣಣ್ಣ, ಮದುವೆ ಆಗ ಗಂಡಿಗೆ ಏನೋ ಒಳ್ಳೇದು ಹೇಳ್ತಾರ ಅಂದ್ರೆ ಇವ್ನ ಯಾವ ಅಪ್ಸೆಕ್ಟ್ ನೋಡ್ತೇವನೆ. ನನ್ನ ಮಾತು ಕೇಳ್ಕಣೋ, ಮದುವೆ ಬ್ಯಾಡ ಕಣೋ, ಬಹಳ ಡೇಂಜರು. ಏನ್ ಡೇಂಜರು? ನಿನ್ ಹೆಂಡತಿ ಟಾರ್ಚರ್ ಕೊಡ್ತಾಳಂದ್ರೆ ಎಲ್ಲರೂ ಹೆಂಡರು ಟಾರ್ಚರ್ ಕೊಡ್ತಾರೇನಪ್ಪ? ಎಲ್ಲ ಟಾರ್ಚರ್ ಕೊಡ್ತಾವ್ರ? ಯಾರು ಟಾರ್ಚರ್ ಕೊಡಲ್ಲ. ನನ್ನ ಮದುವೆ ಹಾಗೆ ಆಗ್ತೀನಿ. ಪ್ರಪಂಚದಲ್ಲಿರೋ ಹೆಂಡ್ತಿರು ಎಲ್ಲರೂ ಒಂದೇ ಕಣೋ. ಅದೇ ಹೆಂಗೆ ಅಂದ್ರೆ ಅವ್ರ ಒಂಥರ ಎಕ್ಸ್ಪೈರಿ ಡೇಟ್ ಆಗಿರೋ ಟ್ಯಾಬ್ಲೆಟ್ ಇದ್ದಂಗೆ. ಎಕ್ಸ್ಪೈರಿ ಡೇಟ್ ಆಗಿರೋ ಟ್ಯಾಬ್ಲೆಟ್ ನುಂಗಿದ್ರೆ ಎಷ್ಟು ಇನ್ಫೆಕ್ಷನ್ ಆಗುತ್ತೋ, ಮದುವೆ ಆದ್ರೆ 8ಇಂದ ಡಬಲ್ ಇನ್ಫೆಕ್ಷನ್ ಆಗುತ್ತೆ. ಹೌದಾ? ಹಾಗಾದ್ರೆ ಏನು ಸಾಧನೆ ಮಾಡಕ್ಕಾಗಲ್ವಾ ಮದುವೆ ಆದ್ರೆ? ಏನು ಸಾಧನೆ ಮಾಡಕ್ಕಾಗಲ್ಲ ಕಣ. ಸಾಧನೆ ಮಾಡ್ತೀನಿ ಕಣ, ಮದುವೆ ಆಗಿ ನಾನು ಸಾಧನೆ ಮಾಡೇ ಮಾಡ್ತೀನಿ. ಹಬ್ಬ ಅಂದ್ರೆ ಮಕ್ಕಳು ಮಾಡ್ಬೋದು ಕಣ. ಅಲ್ಲಿ ನೋಡ,
ಮದುವೆ ಆಗ್ದಿರೋ ರಚಿತಾ ಮೇಡಮ್ ದಿನಕ್ಕೊಂದು ಹೇರ್ ಸ್ಟೈಲ್ ಮಾಡ್ಕೊಂಡು ಹೆಂಗ್ ಬರ್ತಾರೆ ನೋಡು. ಅದೇ ಮದುವೆ ಆಗಿರೋ ಗುರು ಸರ್ ನೋಡು 3 ಸೀಸನ್ ಇಂದ ಒಂದೇ ಹೇರ್ ಸ್ಟೈಲ್. ಒಂದು ಸ್ಟ್ರೈಟಿಂಗ್ ಇಲ್ಲ, ಒಂದು ಸ್ಪೈಕಿಂಗ್ ಇಲ್ಲ. ಹಂಗೆ ಅವ್ರೆ ಕಣ. ನನ್ನ ಮಾತು ಕೇಳ್ತಾರೆ ಮದುವೆ ಅಂತ ಆಗ್ಬೇಡ ಕಣ. ನೀನ್ ಯಾವ ನನಗೆ ಮದುವೆ ಆಗ್ಬೇಡ ಅಂತ ಹೇಳಕ್ಕೆ? ಅಲ್ಲ ಮೇಡಮ್, ಇವನು ಮದುವೆ ಆಗ್ಬಿಟ್ಟು ಎಲ್ಲಾ ಸುಖಗಳನ್ನು ಅನುಭವಿಸಿ ಈ ನನಗೆ ಸುಖ ಅನುಭವಿಸೋಡ ಮದುವೆ ಆಗ್ಬೇಡ ಅಂದ್ರೆ ನನಗೆ ಕೇಳಿ ಮೇಡಮ್, ಮದುವೆ ಆಗ್ಬೇಕಾ ಆಗ್ಬಾರ್ದ ಮೇಡಮ್? ಅಲ್ವಾ? ನಾನು ಮದುವೆ ಆಗಿ ಆಗ್ತೇನೋ ಶಿವ. ಒಂದು ಲೋಟ ಆರ್ಗೆ ಯಾರಾದ್ರೂ ಒಂದು ಅಸಲ್ ತಗತ್ತಾರೇನಲ್ಲೋ ಶಿವ. 100-200 ಕೊಟ್ಟು ಆನೆ ಮೇಲೆ ಹತ್ಕೊಂಡು ಅನ್ನಕ್ ಚೆನ್ನಾಗಿರುತ್ತೆ ಶಿವ. ಅದೇ ಆನೆನ ನಾನು ಪರ್ಚೇಸ್ ಮಾಡ್ತೀನಿ, ಅದಕ್ಕೆ ಹುಲ್ಲು ಹಾಕ್ತೀನಿ, ಸಾಕ್ತೀನಿ, ಲದ್ದಿ ಎತ್ತೀನಿ ಅಂದ್ರೆ ಆಗಲ್ಲ ಶಿವ. ನನ್ನ ಮಾತುಗಳ ಮದುವೆ ಬೇಡ ಕಣ. ನಾನು ಮದುವೆ ಆಗಿ ಆಗ್ತೀನಿ ಕಣಲೆ. ಮಾತು ಕೇಳುವುದು ಸ್ವಲ್ಪ ತಗ್ಗಿ ಬಗ್ಗಿ ನಡೆಯುತ್ತೀನು. ಅಡ್ವೈಸ್ ಎಲ್ಲ ಇವ್ರಿಗಂತಲ್ಲ. ಇವನು ಮದುವೆ ಆಗ್ಬಾರ್ದು ಅಂದ್ರೆ ನಾನು ಮದುವೆ ಆಗ್ಬಿಡ್ಬಾರ್ದ? ಮದುವೆ ಆಗ್ಬೇಕಾ ಆಗ್ಬಾರ್ದ? ಮದುವೆ ಆಗಿ ಆಗ್ತೀನಿ. ನಿನ್ನ ಮನೆ ಎದುರಿಗೆ ಮತ್ತೊಂದು ಮನೆ ಮಾಡಿ ನಾನು ನನ್ನ ಹೆಂಡತಿ ಸುಖದಿಂದ ಸಂಸಾರ ಮಾಡೋದನ್ನು ನೋಡಿ ಹೊಟ್ಟೆ ಉರ್ಕೊಂಡು ಸಾಯಿ. ಹೊಟ್ಟೆ ಉರ್ಕೊಂಡು ಲೇ ಶಿವ, ಈ ಹೆಂಡತಿರು ಆರೋಗ್ಯಕ್ಕೆ ಹಾನಿಕರ ಕಣೋ. ಇವನಿಗೆ ಹೇಳಿದ್ರೆ ಅರ್ಥ ಆಗಲ್ಲ ಮೇಡಮ್, ಬಿಸಿ ರಕ್ತ ಅಲ್ವಾ, ಹಂಗ್ ಮಾಡ್ತಾನೆ. ಅನುಭವ ಆದ್ಮೇಲೆ ಗೊತ್ತಾಗತ್ತೆ ಇವನಿಗೆ. See this, marry me. ಮದುವೆ ಆಗ್ಬಿಟ್ಟ. ನನ್ನ ಕಣ್ಣೆದುರುಗಡೆ ಒಂದು ಗಂಡು ಜೀವ ಬಾಳು ನರ್ಕಕ್ಕೆ ಹೋಗ್ತಿದ್ರೆ ಹೆಂಗೋ ನೋಡೋಣ. ಈಗಲೂ ಕಾಲ ಮಿಂಚಲ ಡೈವರ್ಸ್ ಕೊಟ್ಬಿಡು. ಹೋಗಲೇ, ನಾನು ಯಾಕೆ ಡೈವರ್ಸ್ ಕೊಡ್ಲಿ? ಮದುವೆ ಆಗಿದ್ದೀನಿ, ಕರಿತೀನಿ ಅಷ್ಟೇ. ಎಂತನ್ ಕರಿತೀನಿ ನೋಡಿ ಹೊಟ್ಟೆ ಉರ್ಕೊಂಡು ಸಾಯಿ. ರಾಣಿ ರಾಣಿ ಇವಳಿಗೆ ಹಿಂಗ್ ಕರೆದ್ರು ಬರೆಯಲ್ಲ, ಕರಿತೀನಿರೋ. ರಾಣಿ ರಾಣಿ ರಾಣಿ. ಎಲ್ಲ ಆರ್ಡರ್ ಕೊಟ್ಟಯ್ಯ ಇದು? ಸ್ಪೆಷಲ್ ಆರ್ಡರ್ ಕೊಟ್ಟೆ ಮೇಲೆ ಬ್ರಹ್ಮಂಗೆ, ಸಖತ್ತಾಗಿ ಮಾಡೇ ಕೊಟ್ಟ ನಿನ್ನನ್ನೇ ನಂಗೆ. ರಿಂಗು ರಿಂಗು ಮುಂಗುರುಳು ಸ್ಪ್ರಿಂಗು ಬೀನ್ಸು ಕೈ ಬೆರಳು ಮಾಡಿ ನೀಡಿದ. ಸ್ವಿಫ್ಟ್ ಕಾರಿನ ಬ್ಯಾಕು ನೊಕಿಯ ರಿಂಗು ಟೊಂಟಾಕು ನೀಡಿ ನೋಡಿದ. ಬಾಲಿವುಡ್ ಹೀರೋಯಿನ್ಸ್ ಅಂತೆ ಬ್ಯೂಟಿಲೇ ಬೆಸ್ಟು, ನಿನ್ನ ಮುಂದೆ ನಿಂತ್ರೆ ಅವರು ಜೂನಿಯರ್ ಆರ್ಟಿಸ್ಟು. ನೋಡ್ದೇನೋ ನನ್ನ ಹೆಂಡತಿ? ನೋಡ್ದ್ಯಾ ಉರಿತಾ? ಉರಿಬೇಕು ಅಂತಾನೆ ನಿನ್ನ ಮದುವೆ ಮಾಡ್ಕೊಂಡ್ ಬಂದಿರೋದು ನಾನು. ನನ್ನ ಹೆಂಡತಿ ಅಂತ ಸಿಗ್ಲಿಲ್ವಲ್ಲ ಅಂತೇಳಿ ಉರ್ಕೊಂಡು ಉರ್ಲಾಕೆ ಸಾಯಿ. ಇಂತೋಳ್ ಸಿಗ್ಲಿಲ್ಲ ಅಂತ ನಾನು ಉರ್ಲಾಕೊಂಡ್ ಸಾಯೋದು. ನೋಡಮ್ಮ, ಎಂಟ್ರಿಗೆ ಡ್ಯೂಯೆಟ್ ಸಾಂಗು. ನಿನಗೆ ಗೊತ್ತಾಗ್ತಲ್ಲ, ಎಂಟ್ರಿಗೆ ಅಷ್ಟೇ ಡ್ಯೂಯೆಟ್ ಕಣ, ಆಮೇಲೆ ಬರೋ ಪ್ಯಾತೋನೆ. ಪ್ಯಾತೋ ನನಗಲ್ಲ ಕಣೋ, ನಿನಗೆ. ಅಯ್ಯೋ ನಾಯಿ ನನ್ನ ಮಗನೇ, ಪರಿಚಯ ಮಾಡ್ಕೊಂಬಿಡು. ನಮಸ್ಕಾರ ಸರ್. ನಮಸ್ತೆ ಮೇಡಮ್, ನನ್ನ ಹೆಸರು ಡಿ ರಾಣಿ ಅಂತ. ನೋಡೋ ಗೊತ್ತಾಗತ್ತೆ. ಈ ರಾಣಿ ಅಂದ್ರೆ ಏನು? ಮೇಡಮ್ ಡಯಾನಾ ರಾಣಿ ಅಂತ. ಮೇಡಮ್ ಡಯಾನಾ ರಾಣಿ ಅಂತ ನೀವೇನ್ ತಿಳ್ಕೊಂಡ್ರಿ? ಅದಲ್ಲ, ನಾನೇನು ತಿಳ್ಕೊಂಡಿಲ್ಲ. ಅಲ್ಲ ಹಿಂಗೆ ನಾನು ಡಬ್ಬಾ ರಾಣಿ ಅನ್ಕೊಂಡೆ. ಮೇಡಮ್ ಡಬ್ಬಾ ರಾಣಿ. ಡಬ್ಬಾ ರಾಣಿ ಅನ್ಕೊಂಡ್ರ? ಇಲ್ಲ ಮೇಡಮ್, ಡಯಾನಾ ರಾಣಿ ಮೇಡಮ್. ಡಯಾನಾ ರಾಣಿ. ಇವನ ಹತ್ರ ಏನ್ ಮಾತು? ದೃಷ್ಟಿ ಬಿದ್ಬಿಡುತ್ತೆ. ನಡಿ ಒಳಕ್ಕೆ ನಡಿ. ನಿಧಾನ ರೀ. ನಡಿ. ನೋಡ್ದ ನನ್ನ ಹೆಂಡತಿ ಆಯ್ತು ಇವತ್ ನೈಟು. ಇವ್ರು ಗೊತ್ತಾಗ್ತಲ್ಲ ಒಂದೆರಡು ದಿನ ತಾಡೋ. ಅದೇ ಹೊಸ್ತಾಗಲ್ವಾ ಅಂತ ಮರಳಾಗ್ಬಿಟ್ಟವನೆ. ಅವ್ರಿಗೆ ಹೋಗ್ತಾ ಗೊತ್ತಾಗ್ತದೆ. ಅಲ್ಲ ಅನ್ಯಾಯವಾಗಿ ನಮ್ ಫ್ರೆಂಡ್ ಬಾಳು ನರ್ಕಕ್ಕೆ ಹೋಗ್ತದಲ್ಲ ಅಂತ ಯೋಚನೆ ಪಡ್ತಾ ಇದ್ದೀನಿ.
1 ತಿಂಗಳ ನಂತರ. ರೀ ನೀವು ರಾತ್ರೆಲ್ಲ ಉಪವಾಸನೇ ಇದ್ದೀರಾ, ಏನು ತಿಂದಿಲ್ಲ. ಪ್ಲೀಸ್ ಒಂದೇ ಒಂದು ತುತ್ತಿನ್ರಿ. ಬೇಡ ಕಣೆ. ಪ್ಲೀಸ್ ರೀ, ಅರ್ಥ ಮಾಡ್ಕೊಳ್ಳಿ. ಹೊಟ್ಟೆ ಹಸ್ಕೊಂಡಿರ್ಬೇಡಿ ತಿನ್ನಿ ಒಂದು. ನೋಡ್ದೇನೋ, ಇದು ಗಂಡ ಹೆಂಡತಿ ಅನ್ಯೋನ್ಯತೆ ಅಂದ್ರೆ ಇದಕ್ಕೇನದು ಪ್ಯಾರ್ ಇಸ್ಕ್ ಮೆಹಬೂತ್. ಏನಂದ್ರೆ ಪ್ಯಾರ್ ಇಸ್ಕ್ ಮೆಹಬೂತ್. ಅದು ಇಸ್ಕ್ ಅಲ್ಲ, ಇಸ್ಕ್. ಇಸ್ಕ್. ರೀ ಒಂದೇ ಒಂದು ತುತ್ತಿನ್ರಿ ಪ್ಲೀಸ್. ಇವನಿದ್ದು ತಿನ್ಬಿಟ್ರೆ ಎಲ್ಲ ಕಣ್ಣು ಹಾಕ್ಬಿಡ್ತಾರೆ. ಊಟ ಸಾಕು, ಮತ್ತೆ ನಡಿ ಒಳಕ್ಕೆ. ಊಟ ಸಾಕು. ಧೀರಾಣಿ ಅಂತೆ ಹಗರುಗೆ ತದ್ವಿರುದ್ಧ ಪರದತೆ ತಗೊಂಡು 2ನೇ ತಿಂಗಳು. ಲೇ ಒಂದೇ ಒಂದು ತುತ್ತಿನ್ನೆ ಪ್ಲೀಸ್. ಬೇಡ ಅಂತ ಹೇಳ್ದೆ ತಾನೇ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಕಣೆ, ಒಂದೇ ಒಂದು ತುತ್ತಿನ್ನೆ. ಅಂತ ನಗೋದಲ್ಲ, ಇದು ಪ್ರೀತಿಯ ಒಂದು ಭಾಗ. ಬರೀ ಹೆಂಡತಿ ತಿನ್ಸೋದಲ್ಲ, ಗಂಡ ಹೆಂಡತಿ ತಿನ್ನಿಸ್ಬೇಕು, ಹೆಂಡತಿ ಗಂಡ ತಿನ್ನಿಸ್ಬೇಕು. ಇದೇ ಪ್ರೀತಿ ಅನ್ನೋದು. ನನ್ನ ಹೆಂಡತಿ ಒಳ್ಳೆ ಒಂದೇ ಒಂದು ತುತ್ತಿನ ಕಡೆ ಪ್ಲೀಸ್ ಕಡೆ. ಒಂದು ಸಲ ಹೇಳ್ತಾರದು ಅರ್ಥ ಆಗ್ತಾ ಇಲ್ವಾ? ತಿನ್ನಲ್ಲ ಅಂತ ಮೈ ಮೇಲೆ ಬೀಳ್ತಿಯಲ್ಲ. ಉಪ್ಪು ಖಾರ ತಿಂದ ಮಾಡಿ 28 ಹಗರತ್ತಲ್ಲೇ. ಹೇಳಿದ್ದೆ ಅರ್ಥ ಮಾಡ್ಕೊಳ್ಳಲ್ಲ ಮೇಡಮ್. ನಾನ್ ಸೆನ್ಸ್ ಫೆಲೋ. ಏನಪ್ಪ ಇಸ್ಕ್ ಮಾವದ್. ಅಲ್ಲಪ್ಪ, ಫಸ್ಟ್ಗೆ ಚಿನ್ನ ಮುದ್ದು ನಿಂಗೆ ಅಂತ ಹೋದೆ. ಈಗ ಲೇ ಏನಾಯ್ತು? ನಾನು ನನ್ನ ಹೆಂಡತಿ ಅನ್ಯೋನ್ಯವಾಗಿರೋದನ್ನ ನೀನ್ ನೋಡ್ತೀಯ, ಹೊಟ್ಟೆ ಹುರ್ಕೊಂಡು ಸಾಯ್ತೀಯ ನೋಡ್ತೀವ. ಇನ್ನು 2 ತಿಂಗಳಾದ್ರೂ ಇನ್ನೂ ಬುದ್ಧಿ ಬಂದಿಲ್ಲ ಅವನಿಗೆ. ಫಸ್ಟ್ ಹೆಂಗಿದ್ದು ಒಳ್ಳೆ ಗರುಡನ್ ತರ ಇದ್ದ, ಒಬ್ನೇ ಎಲ್ಲದ್ರಲ್ಲಿ ಓಡಾಡ್ಕೊಂಡು. ಈಗ ನೋಡಿ ಹೆಂಗಿದೆ ಪರಿಸ್ಥಿತಿ. 3 ತಿಂಗಳ ನಂತರ ನನ್ನ ಹೆಂಡತಿ ನಾಯಿ ಬಂದ ಹೊಡಿತಾವಳೆ. ಯಾಕಾದ್ರೂ ಬಂದು ಕಾಪಾಡು ಮಚ್ಚಣ್ಣ. ಶಿವ, ನನ್ನ ಕಣ್ಣಿಂದ ಬರೀ ನೋಡ್ಬೋದಪ್ಪ, ಏನು ಮಾಡಕ್ಕಾಗಲ್ಲ. ಕಾಪಾಡೋಣ. ಮಾಡಿ ಕಡೆ. ಅಯ್ಯವ್ವ, ನನ್ನ ಕಾಲೇ ಬರ್ತದೆ. ಅಯ್ಯೋ ಮಾಡಿ ಮಾಡ. ಅಯ್ಯವ್ವ ಮಾಡಿ ಕಡೆ. ಕೊಳ್ತಾಳಲ್ಲಪ್ಪೋ ಕಣ್ಣಿನಲ್ಲೇ ಕೊಳ್ತಾಳಲ್ಲಪ್ಪೋ. ಮಂಜಣ್ಣ ಕಲ್ಲಿಟ್ಟಿಲ್ಲ, ಕುಡಿತವಳೆ ಬಚ್ಚುಡ. ಮದ್ವೆ ಆಗ್ಬಾರ್ದಾಗಿತ್ತು. ನಿನ್ ಮಾತು ಕೇಳಿಲ್ಲ, ಕಾಪಾಡು ಮಂಜಣ್ಣ ಪ್ಲೀಸ್. ಮಂಜಣ್ಣ ನಾನು ಆಗ್ಲೇ ಹೇಳಿಲ್ವೇನಪ್ಪ. ಶಿವ, ಮದುವೆ ಅನ್ನೋದು ಚಕ್ರವ್ಯೂಹ ಇದ್ದಂಗೆ ಕಣಪ್ಪ. ಎಂಟ್ರಿ ಅಷ್ಟೇ. ನೋ ಎಕ್ಸಿಟ್, ನೋ ಎಕ್ಸಿಟ್, ನೋ ಎಕ್ಸಿಟ್. ಇದರಿಂದ ನಮ್ಮಿಬ್ರನ್ನ ಅನ್ಭವಿಸ್ತಾ ಇರೋದ್ ನೋವುನ. ನಮ್ಮಿಬ್ರೆ ಅಲ್ಲಪ್ಪ, ಪ್ರತಿಯೊಬ್ಬ ಗಂಡು ಸರಣೆ ಬರೋನು ಇದೆ. ಏನಂದ್ರೆ ಯಾರು ಹೇಳ್ಕೊಳ್ಳ, ಎಲ್ಲ ಇಸ್ತ್ರಿ ಮಾಡಿರೋ ಬಟ್ಟೆ ಹಾಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ನೋಡಿಲಿ ಸರ್, ಮದುವೆ ಆದಾಗ್ಲಿಂದ ನೀವ್ ಎಷ್ಟು ದಿನ ನೆಮ್ಮದಿಯಾಗಿದ್ದೀರಿ ಹೇಳಿ ಸರ್? ಇಲ್ಲ ಕೇಳಿಸ್ಕೊಂಡ. ಹಂಗಾದ್ರೆ ನನ್ ಗತಿ ಏನಣ್ಣ? ಉರಿಯುತ್ತಿದೆ, ಎದೆ ಉರಿಯುತ್ತಿದೆ, ರಕ್ತವು ಕುದಿಯುತ್ತಿದೆ. ನೋಡವ್ವ, ಈ ರಾಣಿ, ನಿನ್ ಗಂಡಂಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನನ್ನ ಮೇಲೆ ಆಣೆ. ಅಲ್ಲ ಕಣೋ, ಮನೆ ಸಂಸಾರನ ಊರವ್ರಿಗೆಲ್ಲ ಏನೋ ಸಾರ್ಕೊಂಡ್ ಬರೋದು ನೋಡಿದ್ರೆ ಕೊತ್ಮೀರಿ ಅಷ್ಟು ಉದ್ದ ಇದೆಯಾ, ಊರೆಲ್ಲ ಮಾತಾಡ್ತೀಯನೋ. ಇವಳಿಗಿನ್ನ ನನ್ನ ಹೆಂಡ್ತಿನೇ ಪರವಾಗಿಲ್ಲ. ನಿನ್ ಹೆಂಡತಿ ನಮ್ಮೆ ತೋರಿಸು. ನನ್ನ ಹೆಂಡ್ತಿ ಅವಳು ಬೆಡ್ರೂಮ್ ಬಿಟ್ಟು ಈ ಕಡೆ ಬರೋದೇ ಇಲ್ಲ ಸರ್. ಹೆಂಗ್ ಮೇಂಟೈನ್ ಮಾಡಿದ್ಯಾ? ಹಂಗೆ ಮೇಂಟೈನ್ ಮಾಡಿದ್ರಿ ಸರ್. ಒಳಗಡೆ ಹೋದ್ರೆ ನಂದು ಇದೆ ಕಥೆನೆ. ಅಪ್ಪ ಗಂಡಸ್ರೆ, ನೋಡಿದ್ರಲ್ಲ, ಇನ್ಮೇಲಾದ್ರೂ ಸಾಧನೆ ಮಾಡ್ಬೇಕು ಅನ್ಕೊಂಡಿರೋ ಹುಡುಗರು ದಯವಿಟ್ಟು ಮದುವೆ ಆಗ್ಬೇಡಿ. ರಚಿತಾ ಮೇಡಮ್, ಹೇಗಿತ್ತು ಮೇಡಮ್ ಸ್ಕಿಟ್?
ಇದು ಯಾವಾಗ್ಲೂ ಹೆಣ್ಮಕ್ಳ ಮೇಲೆ ಒಂದು ಅಲಿಗೇಷನ್, ಅವ್ರುಗಳು ಕಾಟ ಕೊಡ್ತಾರೆ, ಹಂಗ್ ಕೊಡ್ತಾರೆ, ಹಿಂಗ್ ಕೊಡ್ತಾರೆ ಅಂತ. ಏನು ಮಾಡಕ್ಕಾಗಲ್ಲ. ಕೆಲವು ಹೆಣ್ಮಕ್ಳು ಹಿಂಗಿರ್ತಾರೆ, ಕೆಲವು ಗಂಡ್ಮಕ್ಳು ಕೂಡ ಹಿಂಗೆ ಇರ್ತಾರೆ. ಎಲ್ಲ ಹೆಣ್ಮಕ್ಳು ಎಲ್ಲ ಗಂಡ್ಮಕ್ಳು ಪಾಪ ಕೆಟ್ಟವರಲ್ಲ. ಇದು ನನ್ನ ಒಪಿನಿಯನ್. ಶ್ರೀರಾಣಿ ಡಿಯರ್ ರಾಣಿ. ಬಟ್ ನಿಂಗ ನೀನ್ ಇನ್ನೂ ತುಂಬಾ 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 ಇಂಪ್ರೂವ್ ಮಾಡ್ಕೋಬೇಕು. ನಿಂಗ ಏನಾದ್ರು ಲೇಡಿ ಗೆಟಪ್ ಅಲ್ಲಿ ಇದ್ದಾಗ ಭಯಂಕರ ನೀವು ಯೂಸ್ ಮಾಡ್ಕೊಳ್ಳೇಬೇಕು. ನೆಕ್ಸ್ಟ್ ಟೈಮು ಫಸ್ಟ್ ನೈಟ್ ಸ್ಕಿಟ್ ಅಲ್ಲಿ ನಿಂಗ ಹುಡುಗಿ ಆಗಿರ್ಬೇಕು, ನಮ್ಮ ಪಾವಗಾಡ ಹುಡುಗ ಇರ್ಬೇಕು. ನಿಮ್ಮಿಬ್ರದೇ ಫಸ್ಟ್ ನೈಟ್. ನನ್ ಜೊತೆ ಹುಡುಗಿ ಮಾಡಿದ್ರೆ ನಾನು ಕಲಿಸ್ತೀನಿ ಮೇಡಮ್. ಅಲ್ವಾ ಮಗ? ಇನ್ನೆಲ್ಲ ಐ ಥಿಂಕ್ ಇಟ್ ವಾಸ್ ಗುಡ್, ಎಂಟರ್ಟೈನಿಂಗ್ ಆಗಿತ್ತು. ನಮ್ಮ ಹುಡುಗರಂತೂ ಭಯಂಕರ ಮಜಾ ಮಾಡಿದ್ರು, ನಾವು ಕೂಡ ಮಜಾ ಮಾಡಿದ್ವಿ. ಸ್ಪೆಷಲ್ ಸರ್ಪ್ರೈಸ್ ಅಂದ್ರೆ ನಿಂಗ ಅಷ್ಟು. ಥ್ಯಾಂಕ್ ಯು ಗುರು ಸರ್. ಹೇಗಿತ್ತು ಸರ್ ಸ್ಕಿಟ್ ನಮ್ದು? ನಿಮ್ಮಲ್ಲಿ ಫಸ್ಟ್ ನಿಜ ಹೇಳುವಾಗ ಸರ್ಪ್ರೈಸಿಂಗ್ ಫ್ಯಾಕ್ಟ್ರು ನಮ್ಮ ನಿಂಗಿ. ನಿಜ ತುಂಬಾ ಮುದ್ದ ಕಾಣ್ತಾ ಇದೆಯೋ, ರಿಯಲಿ ಡಿ-ರಾಣಿ ತರಾನೇ ಕಾಣಿಸ್ತಾ ಇದೆಯಾ, ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಒಂದು ನಿಜ ಖುಷಿ ಆಗತ್ತೆ, ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಇಷ್ಟು ಒಳ್ಳೆ ಕಲಾವಿದರು ಇದಾರೆ ಅಂತ ಹೇಳಕ್ ಖುಷಿ ಆಗತ್ತೆ. ಮಂಜು ಅಂಡ್ ನಮ್ಮ ಶಿವು, ಅದು ಈವನ್ ಆ ಪ್ಯಾಥೋಸ್ ಆಗ್ಲಿ, ಆ ಬಾಡಿ ಲ್ಯಾಂಗ್ವೇಜ್, ಎವ್ರಿಥಿಂಗ್ ವಾಸ್ ಜಸ್ಟ್ ಅಮೇಸಿಂಗ್. ಚೆನ್ನಾಗಿದೆ ಮೆಸೇಜ್. ಎಲ್ಲ ಹುಡುಗರಿ ಒಂಥರ ಖುಷಿ ಆಗತ್ತೆ, ಅಯ್ಯ ನನ್ನ ಹೆಂಡತಿ ಇದಕ್ಕಿಂತ ಬೆಟ್ರು ಅಂತ ಅನ್ಸುತ್ತೆ ಎಲ್ರಿಗೂ. ಒಂದು ಒಳ್ಳೆ ಫೀಲಿಂಗ್ ಅದು. ಕಾಮಿಡಿಗೆ ಐ ಥಿಂಕ್ ಹೇಳಿ ಮಾಡಿಸಿದೆ, ಐ ಜಸ್ಟ್ ಲವ್ಡ್ ಇಟ್. ತುಂಬಾ ಚೆನ್ನಾಗಿತ್ತು, ಸೂಪರ್. ಹಾಯ್, ಹಲೋ, ಮತ್ತೆ ಬಂದಿದ್ದೀನಿ. ಏನ್ ಚಪ್ಪಾಳೆನೇ ಇಲ್ವಾ? ಥ್ಯಾಂಕ್ ಯು ಮೇಡಮ್. ಚಪ್ಪಾಳೆ ಏನು ಅಂದ್ರೆ ಚಪ್ಪಾಳೆ. ನೀವು ಚಪ್ಪಾಳೆ ಹೊಡೆಯಲ್ಲ, ನನಗೆ ಮುತ್ತೆ ಕೊಡೋದು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು ಬಿಡಿ. ಇವತ್ತು ಹಬ್ಬದ ದಿನ ಫುಲ್ ಸೆಲೆಬ್ರೇಷನ್ ನಡೀತಾ ಇದೆ. ಸ್ಕಿಟ್ ಮೇಲೆ ಸ್ಕಿಟ್ ಬ್ಯಾಂಗ್ ಆಗ್ತಾನೆ ಇದೆ, ಎಲ್ಲರೂ ಖುಷಿ ಪಡ್ತಾನೆ ಇದ್ದೀರಾ, ಎಂಜಾಯ್ಮೆಂಟ್ ಮಾಡ್ತಾನೆ ಇದ್ದೀರಾ ಅಲ್ವಾ? ಆದ್ರೆ ಏನು ಅಂದ್ರೆ ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಒಂದ್ ಹುಡುಗಿನ ಸಿಕ್ಕಾಪಟ್ಟೆ ಲವ್ ಮಾಡ್ತಾ ಇದ್ದಾನೆ. ಅದನ್ನ ಅವಳಿಗೆ ಹೇಳಕ್ ಆಗ್ತಾ ಇಲ್ಲ, ಬಿಡಕ್ ಆಗ್ತಾ ಇಲ್ಲ. ಈಗ ಹುಡುಗ ಯಾರು ಅಂತ ಕರಿತೀನಿ, ಅವನ್ಗೆ ನೀವೇ ಸಮಾಧಾನ ಮಾಡ್ಬೇಕು, ಅವ್ರಿಬ್ರು ಪ್ರೀತಿನ ನೀವೇ ಒಂದು ಮಾಡ್ಬೇಕು. ಯಾಕೆ ಹೇಳಿ? ಯಾಕಪ್ಪ? ಯಾಕೆ ಅಂತ ಹೇಳಿ? ಯಾಕೆ ಯಾಕೆಂದ್ರೆ ನಾವಿಬ್ರು ಪ್ರೀತಿ ಮಾಡಿನೇ ಮದುವೆ ಆಗಿರೋದಲ್ವಾ? ಅಲ್ವಾ? ಆ ಹುಡುಗ ಬೇರೆ ಯಾರು ಅಲ್ಲ, ನಮ್ಮ ನಂದೀಸ. ಬನ್ನಿ. ಏನೋ ನಿನ್ನ ನಾಚಿಕೆ. ಏನಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ತಾ ಇದೆಯಲ್ಲ? ಯಾರನ್ನು ಲವ್ ಮಾಡದೇ ಇರೋನು ಲವ್ ಮಾಡಿದಾನಲ್ಲ ಅಂತ ಆಶ್ಚರ್ಯ ಆಗ್ತಾ ಇದೆಯಲ್ಲ? ಸುಮಾರು 20 ವರ್ಷದಿಂದ ಇವನು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದಾನೆ. ಯಾರು? ಅಖಿಲ ಕರ್ನಾಟಕದಲ್ಲಿ ಆ ಹುಡುಗಿನ ಹುಡುಕ್ದೇ ಇರೋ ಜಾಗ ಇಲ್ಲ, ಸ್ಥಳಗಳಿಲ್ಲ. ಆದ್ರೂ ಅವಳು ಸಿಗ್ಲೇ ಇಲ್ಲ. ಆದ್ರೆ ಆ ಹುಡುಗಿ ಇವತ್ತು ನಮ್ಮ ಮಜಾ ಭಾರತ ಸೆಟ್ಟಿಗೆ ಬಂದಿದ್ದಾಳೆ. ಅವ್ರು ಇನ್ಯಾರು ಅಲ್ಲ, ನಮ್ಮ ನಂದೀಸ್ನ ಅತ್ತೆ ಮಗಳು, ಉಡುಪಿಯ ಅಖಿಲ. ಕರ್ಸಿದ್ದೀನಿ ತಾನೆ, ಸುಮ್ನೆ ಇರ್ಬೇಕು. ಕಾಕ ಕಾಕ ಅಂದ್ಬಿಟ್ಟ ಆತಗೆ. ಸಂತೋಷ ಉಕ್ಕಿ ಹರಿತಾ ಇದೆ. ಬಾ ಈ ಕಡೆ ಬಾ, ಜಾಸ್ತಿ ಹರಿದ್ಬಿಟ್ಟ ನಮ್ಮಲ್ಲಿ. ಆದ್ರೂ ಈ ನನ್ನ ಮಗನ್ಗೆ ಉಡುಪಿ ಹುಡುಗಿ ಬಿಟ್ಕೊಡಕ್ ಬೇಜಾರಾಗ್ತಾ ಇದೆಯಲ್ಲ. ಹೋಗ್ಲಿ. ಈಗ ನೀನ್ ಹೋಗಿ ಅಚ್ಚ ಕನ್ನಡನ ಒಂದ್ ಅಕ್ಷರನು ಯೂಸ್ ಮಾಡದೆ ಇಂಗ್ಲಿಷ್ ಅಲ್ಲಿ ಪ್ರಪೋಸ್ ಮಾಡ್ಬೇಕು. ಈ ಕನ್ನಡದ ಕಂದ ಇಂಗ್ಲಿಷ್ ಮಾತನಾಡ್ಬೇಕು. ರೆಡಿ? Yes, yes. ಈಗ ನಿನ್ನ ಟೈಮ್ ಶುರು ಆಗ್ತಾ ಇದೆ. Okay. Start. Yes, my time start. Hi. Hello. I am Nandi. I am graduated in BSc Forestry. I love lot. Yes, I love lot you. ಏನ? You. ಏನ?
ಏನು ಏನು ಐ ಲವ್ ಲಾಟ್ ಯು. ಅಪ್ಪ ಚಾಕ್ಲೇಟ್ ಕೊಟ್ಟಿರೋ ಜೇಬಲ್ಲಿ ಇಟ್ಕೊಳಕಲ್ಲ, ಅವ್ರು ಕೊಟ್ಬಿಟ್ಟು ಪ್ರಪೋಸ್ ಮಾಡಂತ ಮಾಡೋ. ಯು ಈಟ್ ಚಾಕ್ಲೇಟ್. ಓಕೆ, ಚಾಕ್ಲೇಟ್ ಮಾತ್ರ ತಕೊಂಡು ಹೋಗ್ತೇನೆ. ಬಾಯ್ ಬಾಯ್. Why you going? Please accept. My height is small, but my heart is very big. Please. ಆಕ್ಚುಲಿ ಏನಂತಂದ್ರೆ ನಂಗೆ ಯಾರ ನೋಡಿರೋ ಅಣ್ಣ ಅಂತ ಕರಿಬೇಕಂತ. ಏನಂದ್ರೆ ಏನಂದ್ರೆ ಅಣ್ಣ. ಯಾರ ಅವ್ರನ್ನ? ನಿಮ್ಮನ್ನು. ನಮ್ಮನ್ನ ಯಾಕೆ ಅಣ್ಣ ಅಂತೀರಾ ನೀವು? ನನ್ ಡಿಕ್ಷನರಿಲಿ ಆಗ್ತಾ ಇರೋ ಪದ ಅಂತಂದ್ರೆ ಅದೊಂದೇ. ಬಾಯಿ ಕಡೆ ಬಂದ್ಬಿಡ್ಬೇಕು ಪಟ್ಟಂತ. ಈಗ ನಮ್ಗೆ ಏನು ಅಂದ್ರೆ ಅವರು ಹೇಳ್ಕೊಡ್ತಾರೆ ನಿಂಗೆ ಹೆಂಗ್ ಪ್ರಪೋಸ್ ಮಾಡ್ಬೇಕಂತ. ಈಗ ಅದನ್ನ ಕೇಳ್ಕೊಂಡು ಹೇಳು. ಹೇಳ್ಕೊಡಿ ಅಂದ್ರೆ ಒಂಚೂರು ಅವನಿಗೆ. Sing a beautiful song and try to ಮಗನೇ ಒಂದೊಳ್ಳೆ ಹಾಡು ಹೇಳು. ಇಂಗ್ಲಿಷ್ ಇದು ಇಲ್ಲ ಯಾವ್ದಾರು ನಿನಗೆ ಬರೋ ಅಂತದ್ದು ಆ ಹಾಡು ಅವ್ರಿಗೆ ತುಂಬಾ ಇಷ್ಟ ಆಯ್ತು, ನಿನ್ ವಾಯ್ಸ್ ಇಷ್ಟ ಆಯ್ತು ಅಂದ್ರೆ ಸರಿ ಅವ್ರ ಅಣ್ಣ ಅಂತ ನೀನ ಕರಿಯಲ್ಲ. ನೋಡ್ದಾ? ಯಾಕೆ ಭಯ ಪಡ್ಬೇಡ, ಹಾಡು. English. I tell you English song. ಹಾಡು ಹಾಡು ಹಾಡು. ಏನ್ ಭಯ ಪಡ್ಬೇಡ, ಹಾಡು. ಎದುರ್ಕಬೇಡ. ನಾನು Yes, I singing a song. Please leave me. I am a hunter. She want to see my gun. ಯಾವ ನಾಡು ಅಂತ ನೇನಾಯ್ತನಾ? ಒಳ್ಳೆ ಕರಡಿ ಆಡ್ದಂಗೆ ಹಿಡ್ಕ. ಹಂಗೆಲ್ಲ ಪ್ರಪೋಸ್ ಮಾಡೋದು ತೋರಿಸ್ತೀನಿ ನೋಡು. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್, ಅಖಿಲ ನಾನೇ ನಿಮಗ್ ಸೂಪರ್ ಸ್ಟಾರ್. ತುಂಬಾ ಇಷ್ಟ ಆಗಿಲ್ಲ ನನ್ಗೆ, ಆದ್ರೂ ಇನ್ನೂ ಇಷ್ಟ ಆಗ್ಲಿಲ್ವಾ? ಬಣ್ಣದ ತಗಡಿನ ತುತ್ತೂರಿ, ಕಾಸು ತಂದನು ಕಸ್ತೂರಿ. ಈ ರೋಜ್ನ ಸದ್ಯಕ್ಕೆ ನೀವು ಹಿಡ್ಕೊಂಡಿರಿ, ಆಮೇಲೆ ಮಾತಾಡ್ಕೊಳ್ಳೋಣ ನಾವಿಬ್ರು ಜೊತೆಗೆ ಸೇರಿ. ಬೇಡವಾ? ಇನ್ನು ಯಾವ ತರ ಡೈಲಾಗ್ ಹೊಡಿಬೇಕಯ್ಯ? ಅಯ್ಯೋ, ನನ್ನಂತ ಸ್ಮಾರ್ಟ್ ಬಾಯ್ನೇ ಒಪ್ಕೊಂಡಿಲ್ಲ, ಇವ್ರನ್ನ ಹೆಂಗ್ ಒಪ್ಕೋತಾರೆ? ಓಕೆ, ನನಗೆ ಗೊತ್ತಿರೋ ಎಲ್ಲ ವಿದ್ಯೆನೂ ಬಳಸಾಯ್ತು. ನಿಮ್ಮನ್ನಂತೂ ಯಾವ ಹುಡುಗನೂ ಲವ್ ಮಾಡಕ್ ಆಗಲ್ಲ. ಅದಕ್ಕೆ ರೋಜ್ನ ಹಿಂಗೆ ಹಿಡ್ಕೊಳ್ಳಿ, ಒಂದು ನಿಮಿಷ ಹಿಡ್ಕೊಳ್ಳಿ. ಏನು ಎದ್ರಕೊಬೇಡಿ, ನಾ ಏನು ಬಂದು ಹೆಣ್ಕೇಳಲ್ಲ, ಹಿಡ್ಕೊಳ್ಳಿ. ಆಕ್ಚುಲಿ ಒಂದು ಹುಡುಗಿಗೆ ಒಂದು ಹುಡುಗ ಬಂದು ಐ ಲವ್ ಯು ಅಂತ ಹೇಳ್ತಾನೆ ಅಂತಂದ್ರೆ ದಯವಿಟ್ಟು ಥ್ಯಾಂಕ್ಸ್ ಹೇಳಿ. ಯಾಕೆ ಅಂತಂದ್ರೆ ಎಲ್ಲಾನು ಬಿಟ್ಟು ಎಲ್ಲರನ್ನು ತೊರೆದು ನಾವು ಬಂದು ನಿಮ್ ಬಗ್ಗೆ ಗೊತ್ತಿಲ್ಲದೆ ಐ ಲವ್ ಯು ಅಂತ ಹೇಳ್ತಾ ಇರ್ತೀವಿ. ಒಂದೇ ಒಂದು ಥ್ಯಾಂಕ್ಸ್ ಹೇಳಿ. ಪಾಪ ಎಷ್ಟು ಜನಕ್ಕೆ ಥ್ಯಾಂಕ್ಸ್ ಹೇಳ್ಬೇಕಾಗತ್ತೆ. ಇರ್ಲಿ ಒಂದ್ಸಲಿ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳಿದ್ರೆ ಅದಕ್ಕೆ ಬೇರೆ ಅರ್ಥನೇ ಇದೆ ಅಂತ ಓದ್ಸ್ಕಿಟ್ಟಲ್ಲಿ ಹೇಳಿಲ್ವ ನಾನು? ಥ್ಯಾಂಕ್ ಯು. ಹೋಗಿದ್ ಬನ್ನಿ. ಅಲ್ಲ, ಚಾಕ್ಲೇಟ್ ಬಿಡಿ. ಅಲ್ಲ ಕಣ, ಆಫ್ಟರ್ ಆಲ್ ಕರ್ಸಿ ನಿನ್ನ ಸ್ಟೇಜ್ ಮೇಲೆ ನಿಲ್ಸಿ ಮಾತಾಡ್ಸಿದೀನಿ. ಒಂದ್ ಹುಡುಗಿಗೆ ಪ್ರಪೋಸ್ ಮಾಡಕ್ ಆಗ್ಲಿಲ್ವೇನ ನಿನ್ಗೆ? ಪ್ರಪೋಸ್ ಎಲ್ಲ ಮಾಡಕ್ ಬರಲ್ಲ, ನಂಗೆ ನಾಚೆ ಆಗುತ್ತೆ. ಮಗನೇ ಮುಚ್ಕೊಂಡು ಕುತ್ಕೋ, ಡೈರೆಕ್ಟ್ ಆಗಿ ಇನ್ನೇನ್ ಮಾಡ್ತೀಯ ಏನೋ. ದಯವಿಟ್ಟು ಕ್ಷಮೆ ಇರ್ಲಿ, ಅವ್ರಿಬ್ರು ಪ್ರೀತಿ ಒಂದಾಗ್ಲಿಲ್ಲ. ಆದ್ರೆ ನಮ್ಮಿಬ್ರು ಪ್ರೀತಿ ಹಿಂಗೆ ಇರ್ಲಿ. ನಾನು ಹೋಗಿದ್ ಬರ್ತೀನಿ. ನಾನು ಮಾಡಿದ್ದು ತಮಾಷೆಗಾಗಿ ಅಖಿಲ್ ಅವರೇ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಬಾಯ್, ಸಿಯು. ಮಜಾ ಬರುತ್ತಾ ನೋಡ್ತಾ ಇರಿ. ಈಗ ನೆಕ್ಸ್ಟ್ ಕಿಟ್ಗೆ ಮಜಾ ಮಾಡ್ತಾ ಇರಿ. ಬಾಯ್. ಅಣ್ಣ ತಂಗಿ ಸಂಬಂಧ ಎಷ್ಟು ಸ್ಟ್ರಾಂಗ್ ಅಲ್ವಾ? ರಾಖಿ ಹಬ್ಬದ ದಿವಸ 50 ರೂಪಾಯಿ ರಾಖಿ ಕಟ್ಟೆ 500 ರೂಪಾಯಿ ಟ್ಯಾಕ್ಸ್ ಹಾಕೋ ಈ ಕಾಲದಲ್ಲಿ ಇಲ್ಲೊಂದು ಅಪರೂಪವಾದ ಅನುಬಂಧ ಇದೆ. ಬನ್ನಿ ನೋಡ್ಕೊಂಬರೋಣ. ಎಲ್ಲಿರುವೆ ಮನವ ಕಾಡುವ ಈರುಳ್ಳಿಯೇ, ಬಡವರ ಕೈಗೆ ನೀ ಸಿಗದೆಯೇ ನಿನ್ನ ಹಾವಳಿಯೇ, ನೀ ಎಲ್ಲಿರುವೆ? ಬಲ ಬಲ ಈರುಳ್ಳಿ ಬಲ ಬಲ ಬಲ, ರೇಟ್ ಕಮ್ಮಿಯಾಗಿ ಬಲ. ನಮಸ್ಕಾರ ಸರ್. ಸರ್, ಮುಂಚೆ ಎಲ್ಲ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಿತ್ತು. ಅದೇ ಇವಾಗ ಈರುಳ್ಳಿ ರೇಟ್ ಕೇಳಿದ್ರೇನೆ ಕಣ್ಣಲ್ಲಿ ನೀರು ಬರುತ್ತೆ. ಅದಕ್ಕೆ ನಾನು ಈರುಳ್ಳಿ ತರದೇ ಇಲ್ಲ.
ನನ್ನ ಒಡಹುಟ್ಟಿದ ತಂಗಿ. ಜಮಾನ್ದಲ್ಲಿ ನಮ್ಮಿಬ್ಬರು ನೋಡಿ ಶಿವಣ್ಣ ಮತ್ತೆ ರಾಧಿಕಾ ಅವರು ಅಣ್ಣ ತಂಗಿ ತವರಿಗೆ ಬಾ ತಂಗಿ ಅಂತ ಸಿನಿಮಾ ಮಾಡಿದ್ದು. ಆದ್ರೆ ಇವಳು ನನ್ನ ಅಂಗಡಿಲಿ ಕೆಲಸ ಮಾಡ್ತಿದ್ ಯಾವನ ಬಿಕ್ನಾಸಿ ಜೊತೆ ಓಡಕ್ ಬಂದ್ಲು ಸಾರ್. ಅವಾಗಿಂದ ಇವಳು ಮುಖ ನೋಡಿದ್ರೇನೆ ನನಗೆ ಅಸಹ್ಯ ಆಗುತ್ತೆ. ಛೇ ಸರ್, ಈ ಹುಡುಗಿರಿಗೊಂಚೂರು ಕೃತಜ್ಞತೆನೇ ಇಲ್ಲ ಸರ್. 3 ಹೊತ್ತು ಊಟ ಹಾಕಿರೋ ನಾವು ಇಂಪಾರ್ಟೆಂಟ್ ಆಗಲ್ಲ, 10 ರೂಪಾಯಿ ಕೊಟ್ಟು ಚಾಕ್ಲೇಟ್ ಕೊಡ್ಸೋ ಇನ್ಯಾವನೋ ಇಂಪಾರ್ಟೆಂಟ್ ಆಗ್ತಾನೆ. ಇವ್ರ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಎಲ್ಲಾದ್ರೂ ಇವರು ಅರ್ಧ ಗಂಟೆಲೆ ಬರ್ತೀನಿ ಅಂತ ಹೇಳಿದ್ರು. ಬರೋದಿಲ್ಲ, ಯಾವಳ ಜೊತೆ ಓಡೋಗಿರ್ಬೇಕು. ಬಿರಿಯಾನಿ ಮಾಡಿಟ್ಟಿದ್ದೆ, ಏನ್ ಮಾಡೋದು? ತಿನ್ಬೇಕಾದವ್ರು ಬರ್ಲಿಲ್ಲ. ಪಕ್ಕದ ಮನೆ ಹೆಗಣ ಅಂತೂ ವಾಸನೆ ತಗೊಂಡೆ ಹೊಟ್ಟೆ ತುಂಬಿಸ್ಕೊತಾ ಇದೆ. ಸಾರ್, ಈ ಸುಂಡಿಲಿ ಬಹಳ ಟಾರ್ಚರ್ ಕೊಡ್ತೈತೆ. ಇದು ಕಿಲಿ ಪಾಷಾಣ ಅಲ್ಲ, ಮಿಕ್ಸ್ಡ್ ಪಾಷಾಣ ಆಗಿ ಸಾಯಿಸ್ಬಿಡ್ತೀನಿ ನಾನು. ನಿಮ್ಗೇನ್ ಹುಚ್ಚ? ಯಾಕೆ ಹಿಂಗಾಡ್ತಿದ್ದೀರಾ? ಅವಳು ನನ್ ಕಣ್ ಮುಂದೆ ಇರೋವರೆಗೂ ನನ್ಗೆ ಹುಚ್ಚೆ ಕಣೆ. ಅಲ್ಲ, ಮದ್ವೆ ಆಗಿ 5 ವರ್ಷ ಆಯ್ತು, ಇನ್ನೂ ಮರ್ತಿಲ್ವಾ? 5 ಅಲ್ಲ 50 ವರ್ಷ ಆದ್ರೂ ನಾನು ಮರಿಯಲ್ಲ. ಇವಳೊಬ್ಳು ನೆಟ್ಟಗಿದ್ದಿದ್ರೆ ದುಬೈಯಲ್ಲಿ ಮತ್ತೆ ಮಗನು ಕೊಟ್ಟು ಮದುವೆ ಮಾಡ್ತಿದ್ದೆ. ನನ್ಗೆ ಒಳ್ಳೊಳ್ಳೆ ಪರ್ಫ್ಯೂಮ್ ಮಾತ್ರ ಸಿಗ್ತಾ ಇತ್ತು. ಅವ್ಳ ಗಂಡಂಗೆ ತಂದ್ಕೊಡಕ್ ಹೇಳ್ತೀನಿ ಬಿಡಿ. ನೋಡಿ, ಎಲ್ಲರಿಗೂ ಆಸೆ ಇರುತ್ತೆ, ಆದ್ರೆ ಈಡೇರ್ಬೇಕಲ್ಲ. ನನ್ನೇ ತಗೊಳ್ಳಿ, ನಮ್ಮ ಅಪ್ಪಂಗೆ ನನ್ನ ದೊಡ್ಡ ಪೊಲೀಸ್ ಆಫೀಸರ್ ಕೊಡ್ಬೇಕು ಅಂತಿತ್ತು. ಆದ್ರೆ ನನಗ್ ಸಿಕ್ಕಿರೋದು ಈ ಬತ್ತಾಗಿರೋ ಬದನೆಕಾಯಿ. ಚಿನ್ನ, ಮುದ್ದು, ಬಂಗಾರ, ನಾನು ಬತ್ತೋಗಿರೋ ಬದನೆಕಾಯಿ. ಬೆಳಿಗ್ಗೆ ಏನ್ ತಿಂದೆ? ಚಿಕನ್ ಸಾರು, ಇಡ್ಲಿ. ಮಧ್ಯಾಹ್ನ ಏನು? ಅನ್ನ, ಮೀನ್ ಸಾರು. ಇದನ್ನೆಲ್ಲ ಪೊಲೀಸ್ ತಂದು ಕೊಡಲ್ಲ ಕಣೆ. ಬೆಳಿಗ್ಗಿಂದ ರಾತ್ರಿವರೆಗೂ ಕತ್ತೆ ತರ ತರಕಾರಿ ಮಾಡ್ತೀನಿ, 3 ಹೊತ್ತು ಮಾಂಸ ತಿನ್ಬಿಟ್ಟು ಪೊಲೀಸ್ ನೆನ್ಪಲ್ಲಿದ್ದಾಳೆ ನೋಡಿ ಇವಳು. ಮೂಡಿಗೆರಲ್ಲಿ ಸಗಣಿ ಬಾಸ್ತಾ ಇದ್ದೊಳಗೆ ಪೊಲೀಸ್ ಬೇರೆ ಕೇಡು. ರೀ, ದೇವಸ್ಥಾನದಲ್ಲಿ ಜನ ಜಾಸ್ತಿ ಇದ್ರು ಏನೋ? ನೋಡಕ್ ಕಳ್ಳದ ತರ ಇದನ್ನೆಲ್ಲ ತದ್ಕಾಕ್ ಬಂದಿರ್ಬೇಕು. ರೀ, ಯಾಕೆ ಇಷ್ಟೊಂದು ಬೇವ್ತೋಗ್ಬಿಟ್ಟಿದ್ದೀರಾ? ಉಂಡಿ ಕೈ ಹಾಕಕ್ ಹೋಗಿರ್ತಾನೆ, ಬೆರ್ಸ್ಕೊಂಡ್ ಬಂದಿರ್ತಾರೆ, ಬೇವ್ತಿರ್ತಾನೆ. ರೀ, ಚಪ್ಲಿ ಹೊಸದೇನ್ರಿ? ನಿಮ್ಗಿಂತ ಚೆನ್ನಾಗಿದೆ. ಚೆನ್ನಾಗಿರ್ಲೇಬೇಕು, ಇವನ್ ದೇವಸ್ಥಾನಕ್ಕೆ ಹೋಗೋದೇ ಕದಿಯಕ್ಕೆ. ನಾನು ಬಿಡಲ್ಲ ಕಣೆ. ರಕ್ತ ಕುಡಿದು ಬಿಡ್ತೀನಿ. ನಾನ್ ರಕ್ತ ಕುಡಿಯಕ್ ನಿನ್ ಮೈಯಲ್ಲಿ ರಕ್ತನೇ ಇಲ್ವಲ್ಲೇ. ಅಯ್ಯೋ ಬೇಡ ಬಾಚಿನ, ಬಿಡ್ರಿ. ಅಯ್ಯೋ ಬೇಡ ಬಾಚಿನ. ಸುಮ್ಮನೆ ನಮ್ಮ ಅಪ್ಪಂಗೆ ನೀನ್ ಕರೆಕ್ಟ್ ಆಗಿ ಹುಟ್ಟಿದ್ಯೇನೆ. ಅಯ್ಯಯ್ಯೋ, ನನಗೆ ಲೇ, ನೀನು ಒಬ್ಬ ಗಂಡ್ಸೇನೋ ಬುಕ್ಲು ತರ ಎಂಟಿ ಸೆರಗಿಡ್ಕೊಂಡು ಒಳಗೆ ಹೋಗ್ತಿದ್ಯಾ ಬಾರವರೆಗೆ. ರೀ, ಪಾಪ ಬಿಡ್ರಿ. ಬಿಡಲ್ಲ ಕಣೆ, ಅವ್ನ ಮುಖ ನೋಡ್ತಿದ್ರೆ ನನಗೆ ಮಳೆ ತಗೊಂಡು ಕೆರಿಬೇಕನ್ನಿಸ್ತಾ ಇದೆ. ಕೆರೆಯಲೇ, ನಾನ್ ನಿನ್ಗೆಲ್ಲ ಹೇಳಿದ್ದು ನನ್ನ ಹೆಂಡತಿಗೆ. ನನ್ನ ಮನೆ ಉಪ್ಪಿಂದು ನನಗೆ ದ್ರೋಹ ಬಗಿತೀಯೇನೋ? ಏನೋ ಮುಖ ನೋಡ್ತಾ ಇದೀಯಾ? ಶುಭ ಶುಭ. ಹೌದು ಕಣೋ, ನಿನ್ ಕಣ್ಮುಂದನೇ ಇರ್ತೀನಿ. ಸಾಕ್ಬಿಡ್ತೀನಿ, ಸುಟ್ಟಾಕ್ಬಿಡ್ತೀನಿ, ಊತಾಕ್ಬಿಡ್ತೀನಿ, ಸಿಗದಾಕ್ಬಿಡ್ತೀನಿ. ರೀ ರೀ, ನೀರು ನೀರು. ಹಲೋ, ಕುಡಿದು ಆಮೇಲೆ ಕಟ್ ಮಾಡಿ ತೊಳಿ. ಈ ಸ್ಟಂಟು ಸ್ಟೇಜ್ ಕಾಲಿಟ್ಟ ಅಂದ್ರೆ ಕುಂತಿರೋರೆಲ್ಲ ನಿಂತ್ಕೋಬೇಕು, ನಿಂತಿರೋರು ವಿಜಿಲ್ ಹೊಡಿಬೇಕು, ಚಪ್ಪಾಳೆ ಸೌಂಡು ಕಿವಿಗೆ ಹೊಡಿತಾ ಇರಬೇಕು. ಎಲ್ರು ಹೊಡಿತಿದಾರ ತಾನೆ? ಏನೋ ನಿಂದು ದಿಮಾಕ? ಹೊಡಿಯ
ನನಗೆ ನನಗೆ ಈ ಸ್ಟಂಟ್ ಶಿವನ್ಗೆ ಹೊಡೆದ್ಬಿಟ್ಟ ಲೇ ನನ್ನ ಬ್ಯಾಕ್ ಬೋನ್ ದ ಬ್ಯಾಕ್ ಬೋನ್ ನಾ ಮುರಿದು ಹಾಕ್ಬಿಡ್ತೇನೆ. ಮುಟ್ಟಿದೆ ಚಿಂದಿ ಚಿಂದಿ ಯಾವನ ಕಚ್ಚ ಕರ್ಸ ಯಾವನ ಕಚ್ಚ ಕರ್ಸ ಯಾವನ ಕಚ್ಚ ಕರ್ಸ. ಲೇ ಈ ಸ್ಟೇಜ್ ಅಲ್ಲಿ ರಾಕ್ ಸ್ಟಾರ್ ನೋಡಿದ್ಯಾ, ಡಿಂಪಲ್ ಕ್ವೀನು ನೋಡಿದ್ಯಾ? ಅಷ್ಟೇ ಯಾಕೆ ಜಮಾನ್ದಲ್ಲಿ ಹುಲಿನೂ ಬಂದಿದೆ, ಮೊನ್ನೆ ಡೈನೋಸರ್ ಬಂದಿದೆ. ಆದ್ರೆ ಜಂಗಲ್ ಇಂದ ಸಿಂಗಲ್ ಆಗಿ ಬಂದಿರೋ ಡೈನೋಸರ್ ನೋಡಿದೀರಾ? 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 ಇಲ್ಲ. ನೋಡ್ತೀರಾ? ಅವನಂಗ್ ಹೊಡೆದಿರೋದು. ಸಿಂಗಲ್ ಆಗಿದ್ದಾಗ ಹೊಡೆಯೋದಲ್ಲ ಕಣೋ. ಅಣ್ಣ ಅವನ್ ಹೊಡಿಬೇಕಿತ್ತು, ನೀನ್ ಯಾಕೆ ನಂಗೆ ಹೊಡಿತಿದ್ಯಾ? ಹೊಡೆದ್ರೆ ತಿರುಗಿಸಿ ಹೊಡೆಯೋದೇ, ಇರೋರ್ಗೆ ಹೊಡೆಯೋದೇ ನನ್ನ ಸ್ಟೈಲು. ಮತ್ತೆ ಅವನ್ಗೆ ಯಾಕೆ ಹೊಡಿಲಿಲ್ಲ? ಅವ್ರಿಗೆ ಹೊಡೆದೆ ನಂಗೆ ತಿರುಗಿಸಿ ಹೊಡಿಯಲ್ವಾ? ಬಿಲ್ಡಪ್ ಬಿಲ್ಡಪ್. ಓಕೆ ಓಕೆ ಓಕೆ. ಇದುವರೆಗೆ ಅಣ್ಣ ಸ್ಟೇಜಿಗೆ ಬಂದ್ರೆ ಫಂಬಲ್ ಮಾಡ್ತಾನೆ, ಬಾಯ್ ಬಿಟ್ರೆ ಡೈಲಾಗ್ ಅರ್ಥ ಆಗಲ್ಲ ಅಂತಿದ್ರಿ. ಅದನ್ನೇ ಚಾಲೆಂಜ್ ಆಗಿ ತಗೊಂಡು ನಮ್ಮಣ್ಣ ತುದಿಗಾಲಲ್ಲಿ ನಿಂತು ಕನ್ನಡ ಅಲ್ಲ ಇಂಗ್ಲಿಷ್ ನಲ್ಲಿ ಪೇಜ್ ಗಟ್ಲೆ ಡೈಲಾಗ್ ಕೊಟ್ರು. ಪಟ 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 ಅಂತ ಹೇಳ್ತಾರೆ. ನೋಡ್ತೀರಾ? ನೀವ್ ನೋಡ್ತೀರಾ? ನೀವ್ ನೋಡ್ತೀರಾ? ಅಣ್ಣ ರೆಡಿ ರೆಡಿ. ಲೋ ಮಗ, ಡೈನೋಸಾರ್ ಮಾರ್ಕೆಟ್ಗೆ ಬಂದು ಇಷ್ಟೊತ್ತಾದ್ರು ಯಾರು ಕಲೆಕ್ಷನ್ ಕೊಟ್ಟಿಲ್ಲ. ಆರ್ಮುಗ, ಹರೀಶ, ಶಿವ್, ಥ್ಯಾಂಕ್ ಯು ಸೋ ಮಚ್. ಓಕೆ ಹೇಳ್ದೆ ಕೊಟ್ಟ ಏನೋ ಕೈ ಹೆಸರು ಹೇಳ್ದೆ, ಕೈ ಕೊಟ್ಟ, ಪರಿಚಯ ಮಾಡ್ಕೊಂಡೆ. ನಾನೇ ಹೋಗ್ತೀನಿ. ಓಕೆ. ಏಯ್, ದುಡ್ಡು ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ತರಕಾರಿ ಆದ್ರೆ ಕೊಡು. ನನ್ನ ಹೆಂಡತಿ ಬೇಕಿದ್ರು ಕೇಳು, ಕೊಟ್ಬಿಡ್ತೀನಿ. ಆದ್ರೆ ತರಕಾರಿ ಮಾತ್ರ ಕೊಡಲ್ಲ, ಫುಲ್ ಕಾಸ್ಟ್ಲಿ. 1 kg ನೀರುಳ್ಳಿ ಕೊಡು. ಕೊಡಲ್ಲ ಕಣ. ಅರ್ಧ kg ಆದ್ರೂ ಕೊಡು. ಕೊಡಲ್ಲ ಕಣ. ಅಟ್ಲೀಸ್ಟ್ ಒಂದಾದ್ರೂ ಕೊಡು. ಕೊಡಲ್ಲ ಕಣಲೇ. ಕೊಡ್ಲಿಲ್ಲ ಅಂದ್ರೆ ನಾನೇ ತಗೊಳ್ತೀನಿ. ಏಯ್, ಅಣ್ಣ ಸಿಂಗಲ್ ಆಗಿದ್ದಾಗ ಹೊಡಿಯೋದಲ್ಲ ಕಣ, ನಾನ್ ಬಂದಾಗ ಹೊಡಿಯ. Right.
ತಗೊಳ್ಳಿ ಜಾಮೂನು. ತಗೋ ಮೀನ್ ಸಾರು. ಎಂಜಾಯ್. ಏನದು? ಇದು ಸೌರೆಕಾಯಿ, ಇದು ಹೀರೆಕಾಯಿ. ಅದೆಲ್ಲ ನನ್ಗೂ ಗೊತ್ತು. ಹಿಂದೆ ಬಚ್ಚಿಟ್ಕೊಂಡ್ರೆ ಅದೇನೋ ರೀ, ಇದಂಗ್ ನನ್ ಕೈಗೆ ಬಂತು. ಹುಡ್ದಾಗ್ಲೇ ನಿನ್ ಕೈಲಿ ಬಂದ್ಬಿಟ್ಟಿದೆ ಬಿಡು. ನಾನೇ ಕೊಟ್ಟಿದ್ದು. ತಿಂದ್ರೆ ಏನ್ ಸತ್ತೋಗ್ಬಿಡಲ್ಲ, ತಿನ್ನು. ನಿನ್ ಮನ್ಮೂರ್ಕೆ ನೀನು ಊಟದಲ್ಲಿ ವಿಷ ಕೊಡ್ಬಿಡ್ತೀಯಾ? ಏನು? ನಾನು ನಿಂಗ್ ವಿಷ ಹಾಕೊಡ್ತೀನ? ಶುಭಾ, ಏನಾಯ್ತು? ಏನಿಲ್ಲ ರೀ. ಏನಿಲ್ದೆ ನೀ ಸುಮ್ನೆ ಹೇಳಲ್ಲ. ಏನಾಯ್ತು ಹೇಳು. ಏನು ಇಲ್ಲ ಅನ್ನಲ್ಲ. ಏಯ್, ಏನಾದ್ರೂ ಮಾತಾಡೋದಿದ್ರೆ ನನ್ನ ಹತ್ರ ಮಾತಾಡು. ಅದನ್ನ ಬಿಟ್ಬಿಟ್ಟು ನನ್ನ ಹೆಂಡತಿ ಹತ್ರ ಏನೋ ಮಾತು ನಿನ್ಗೆ? ಲೇ, ನಿನ್ ಹೆಂಡತಿ ಮನ್ಮೂರ್ಕೆ ಕಣೋ, ನನ್ಗೆ ಊಟದಲ್ಲಿ ವಿಷ ಕೊಟ್ಬಿಡ್ತಾಳೆ. ಮುಚ್ಚಲೆ, ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ? ಲೇ, ಇವತ್ತಿನವರೆಗೂ ಒಂದು ದಿನ ನಿನ್ ಬಗ್ಗೆ ಕೆಡ್ತಾಗ ಮಾತಾಡಿಲ್ಲ ಕಣೋ. ಪ್ರಾಣಿ ಹಿಂಸೆ ಮಾಡ್ಬಾರ್ದು ಅಂತ ಮಾಂಸ ತಿನ್ನೋದನ್ನೇ ಬಿಟ್ಬಿಟ್ಟವಳೆ. ಲೇ, ನನ್ನ ಅಣ್ಣ ಹಾಗ್ ನೋಡ್ಕೋತಾ ಇದ್ರು, ಹೀಗ್ ನೋಡ್ಕೋತಾ ಇದ್ರು ಅಂತ ಇಡೀ ರಾತ್ರಿ ನಿನ್ನ ಗುಣಗಾನನೇ ಮಾಡ್ತಾ ಇರ್ತಾಳೆ. ಅರ್ಥ ಆಯ್ತಾ? ಎಲ್ಲಾ ಹೆಣ್ಣು ಮಕ್ಳುಗಳು ಗಂಡಂದ್ರನ್ನ ಮೊದಲನೇ ಸ್ಥಾನದಲ್ಲಿ ಇಟ್ಟಿರ್ತಾರೆ. ಆದ್ರೆ ಇವಳು ನಿನಗೆ ಮೊದಲನೇ ಸ್ಥಾನ ಕೊಟ್ಟು ನನಗೆ 2ನೇ ಸ್ಥಾನ ಕೊಟ್ಟಿದ್ದಾಳ ಕಣ. ಇವಳ ಬಗ್ಗೆ ಕೆಡ್ದಾಗ ಮಾತಾಡ್ತೀಯಲ್ಲ. ಛೇ ರೀ, ಇವಾಗ ಸಮಾಧಾನ ಆಯ್ತಾ? ತೃಪ್ತಿನಾ? ವಯಸ್ಸಲ್ಲೇನೋ ತಪ್ಪು ಮಾಡಿದ್ರು ಪರವಾಗಿಲ್ಲ, ಈಗ ಚೆನ್ನಾಗಿದ್ದಾರಲ್ವಾ? ನಿಲ್ಸೆ ಸಾಕು. ನನ್ಗೇನ್ ಅವಳ ಮೇಲೆ ಪ್ರೀತಿ ಇಲ್ಲ ಅನ್ಕೊಂಡ? ಪ್ರೀತಿ ಇಲ್ಲ ಅಂದಿದ್ರೆ ನಮ್ಮಪ್ಪ ನನ್ನ ಹೆಸರಿಗೆ ಬರ್ಕೊಟ್ಟಿರೋ ಅಂಗಡಿನ ಅವಳ ಹೆಸರಿಗೆ ಬರ್ಕೊಡ್ತಾ ಇರ್ಲಿಲ್ಲ. ನನ್ನ ಅಂಗಡಿ ಪಕ್ಕ ಅವಳಿಗೆ ಅಂಗಡಿ ಮಾಡಕ್ ಬಿಡ್ತಾ ಇರ್ಲಿಲ್ಲ ಕಣೆ. ನಾನು ಅವಳಿಗೆ ದಿನ ಬೈತಾ ಇದ್ರೆ ಅಣ್ಣನ್ ಸಪೋರ್ಟ್ ಇಲ್ಲ ಅಂತ ಗಂಡನ ಜೊತೆ ನಗ್ನಗ್ತಾ ಖುಷಿಯಾಗಿ ಸಂತೋಷದಿಂದ ಇರ್ತಾಳೆ ಕಣೆ. ಅವಳ ಕಣ್ಣಲ್ಲಿ ನೀರ್ ಬರೋದಲ್ಲ, ಅವಳು ಬೇಜಾರ್ ಮಾಡ್ಕೊಂಡ್ರು ನನ್ನ ಕೈಲಿ ನೋಡಕ್ ಆಗಲ್ಲ ಕಣೆ. ನಾನು ಅವಳ ಹತ್ರ ದಿನ ಜಗಳ ಆಡ್ತಾ ಇರ್ತೀನಿ. ಯಾಕೆ ಗೊತ್ತಾ? ನನ್ ಮೇಲಿರೋ ಚಾಲೆಂಜಿಗಾದ್ರೂ ಅವಳು ಎತ್ತರಕ್ಕೆ ಬೆಳಿತಾಳೆ ಅಂತ ಮನಸ್ಸು ತುಂಬಾ ಪ್ರೀತಿ ಇದ್ರು ಬಾಯಲ್ಲಷ್ಟೇ ಬೈತೀನಿ ಕಣೆ. ನನಗೆ ನನ್ನ ತಾಯಿ ನೋಡಿರೋ ನೆನಪೇ ಇಲ್ಲ. ಯಾಕೆಂದ್ರೆ ಇವಳನ್ನ ನನ್ನ ತಾಯಿ ಅನ್ಕೊಂಡಿದ್ದೀನಿ ಕಣೆ ನಾನು. ನೋಡು, ನಿನ್ಗೊಂದು ವಿಷಯ ಗೊತ್ತಾ? ನನ್ನ ಆಸೆ ಮಲ್ಲಿಗೆ ನೀ ಬಾಳದಿರು, ನಮ್ಮೂರ ಜ್ಯೋತಿಯೇ ನೀ ಹಾರದಿರು, ಬಂಗಾರದಂಥ ಬೊಂಬೆಯೇ. ಗುರು ಸರ್, ಹೇಳಿ, ಅಣ್ಣ ತಂಗಿ ಜಗಳ ಮತ್ತೆ ಪ್ರೀತಿ ಹೇಗ ಅನಿಸ್ತು ನಿಮ್ಗೆ? ಮಜಾ ಬರ್ತಾ ಸೆಟ್ ಅಲ್ಲಿ ಫುಲ್ ಸೆಂಟಿಮೆಂಟ್ ತಂದ್ಬಿಟ್ರಿ ಲಾಸ್ಟಿಗೆ. ತುಂಬಾ ಫೀಲ್ ಆಯ್ತು. ಅಣ್ಣ ತಂಗಿ ಸಂಬಂಧನೇ ಹಂಗೆ. ಅದು ಎಷ್ಟು ದ್ವೇಷ ಇದ್ರು ಹಳೆ ನೆನಪುಗಳು ಮತ್ತೆ ಆ ಪ್ರೀತಿಗೆ ಎಡೆ ಮಾಡಿ ಕೊಡುತ್ತೆ. ಚೆನ್ನಾಗಿ ಮಾಡಿದ್ರು. ನನ್ಗೆ ಇಷ್ಟ ಆಗಿದ್ದು ಟೋಟಲ್ ನಮ್ಮ ಶಿವು, ಸ್ಟನ್ ಶಿವು ರಿಯಾಕ್ಷನ್ಸ್ ತುಂಬಾ ಚೆನ್ನಾಗಿತ್ತ. ನಂದೀಶ ಹೊಡಿಯುವಾಗ ಆ ಏಟ್ ತಿನ್ನೋದಿದೆಯಲ್ಲ, ಅದ್ ಪಕ್ಕ ರಿಯಾಕ್ಷನ್ ಅಲ್ಲಿ 50% ಎಫೆಕ್ಟ್ ಬೀಳೋದು ರಿಯಾಕ್ಷನ್ ಅಲ್ಲಿ. ಯಾವ್ದಕ್ಕೂ ಆಕ್ಷನ್ ಗಿಂತ ರಿಯಾಕ್ಷನ್ ಇಂಪಾರ್ಟೆಂಟ್. ಸೊ ತುಂಬಾ ಚೆನ್ನಾಗಿತ್ತು. ನಮ್ಮ ಸೂಪರ್ ರೌಡಿ ಅದು ವಾಕಿಂಗ್ ಸ್ಟೈಲ್ ಒಂದು ಹೈಲೈಟು. ಚೆನ್ನಾಗಿತ್ತು. ಸ್ಕಿಟ್ ವಾಸ್ ರಿಯಲಿ ಎಂಟರ್ಟೈನಿಂಗ್. ಯಾಕೆಂದ್ರೆ ಇದರಲ್ಲಿ ಎಲ್ಲ ಇತ್ತು, ಎಲ್ಲ ಇಮೋಷನ್ಸ್, ಎಲ್ಲ ನವರಸ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎವ್ರಿಬಡಿ, ಐ ಥಿಂಕ್ ಇವನ್ ರಾಜು ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿತ್ತು. ಐ ಥಿಂಕ್ ಫುಲ್ ಪ್ಯಾಕೇಜ್ ಶೋ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ರಚು ಮ್ಯಾಮ್, ಹೇಗಿತ್ತು ನಮ್ ಸ್ಕಿಟ್? ತುಂಬಾ ಚೆನ್ನಾಗಿತ್ತು. ನನಗೆ ತುಂಬಾನೇ ಇಷ್ಟ ಆಯ್ತು. ಪ್ರತಿಯೊಂದು ಕ್ಯಾರೆಕ್ಟರ್ಸ್ ತುಂಬಾನೇ ಎಂಟರ್ಟೈನ್ ಮಾಡಿದ್ರಿ. ಆ್ಯಂಡ್ ಸ್ಕಿಟ್ ಕೂಡ ತುಂಬಾ ಅದ್ಭುತವಾಗಿ ಬಂತು. ನನಗೆ ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ದು ಎಲ್ಲಿ ಅಂದರೆ, ಅಣ್ಣ ಅಂತ ಅವಳು ಅಂತಾಳಲ್ಲ, ದಟ್ ವಾಸ್ ರಿಯಲಿ ಲೈಕ್ ಅವಳು ಮನ್ಸಾರೆ ಪ್ರಾಬಬ್ಲಿ ಕರೆದಿದ್ದೇನೋ. ಅವಳ ವಾಯ್ಸಲ್ಲೇ ಆ ಫೀಲ್ ಇತ್ತು. ಸೊ ಆ ಅಣ್ಣ ಅಂತ ಕೇಳಿದ ತಕ್ಷಣ ಆಟೋಮೆಟಿಕ್ ಆಗಿ ಕಣ್ಣಲ್ಲಿ ನೀರು ಬಂತು. ಇಟ್ ವಾಸ್ ನೈಸ್, ವೆರಿ ನೈಸ್ ಇಟ್ ವಾಸ್. ಥ್ಯಾಂಕ್ ಯು. ಅಖಿಲ ಕರ್ನಾಟಕದ ಕನ್ನಡಿಗರೆಲ್ಲರೂ ಸಿಕ್ಕಾಪಟ್ಟೆ ಮಜಾ ಮಾಡಿದೀರಾ ಅಂತ ಗೊತ್ತು. ನಾವು ತುಂಬಾನೇ ಮಜಾ ಮಾಡಿದೀವಿ. ಈ ಮಜಾ ನಾಳೆಗೂ ಕಂಟಿನ್ಯೂ ಆಗುತ್ತೆ. ಅಲ್ಲಿವರೆಗೂ ಗುಡ್ ನೈಟ್, ಟೇಕ್ ಕೇರ್, ಬೈ ಬೈ, ಸಿ ಯು.